So good morning and welcome back to my channel. So guys, ಬೆಳಗ್ಗಿಂದಲೇ ನಮ್ಮ ಮಕ್ಕಳು ನಮ್ಮ ಮಗು ಬಿಸಿನೀರು ಕಾಯಿಸ್ತದೆ. ಹಾಟ್ ವಾಟರ್. ಹಾಗೆ ನಾನು ತೊಳಿತಾ ಇದ್ದೀನಿ, ಕೇಳಿಸ್ಕೊಂತಿರ್ತೀರಾ, ಪಾತ್ರೆ ನಾನೇ ತೊಳಿತಾ ಇರೋದು. ದಿನ ಕಾಯಿಲ್ಲ. ನಮ್ಮ ಅಕ್ಕ ಸ್ವಲ್ಪ ಜಾಸ್ತಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಕೂತ್ಕೊಂಡು. ಇವತ್ತು ಯಾಕೋ ಕರೆಂಟ್ ಹೋಯ್ತದೆ ಬರ್ತದೆ. ಕರೆಕ್ಟಾಗಿ ಗ್ಲಾಸ್ಗೆ ಹೋಗಿ ಬಂದು ಸ್ನಾನ ಮಾಡಿಬಿಟ್ಟು ಇವಾಗ ಹಿಂಗೆ ಬಿದ್ದಿದ್ದೀನಿ ಗೈಸ್. ಸೊ ಬನ್ನಿ ಈ ಸಂಡೇ ಹೆಂಗಿರುತ್ತಂದ ನೋಡೋಣ. ಸೊ ಗೈಸ್, ರೂಮಲ್ಲೇ ಕುತ್ಕೊಂಡು ಫುಲ್ಲು ಲ್ಯಾಪ್ಟಾಪ್ ನೋಡ್ಕೊಂಡು ಕುತ್ಕೊಂಡಿದ್ದೀನಿ ಗೈಸ್. ಏನು ಕೆಲಸ ಇಲ್ಲ, ಊಟ ಅಲ್ಲ, ಬ್ರೇಕ್ಫಾಸ್ಟ್ ಆಯಿತು. ಬೆಳಗ್ಗೆ ಅಮ್ಮನ ಕಾಲ್ ಮಾಡಿದ್ದ ಜರ್ಸಿ ತೊಗೊಂಡು ಅಂತ ಅದೇ ಸ್ಪೋರ್ಟ್ಸ್ ಅವನಿಗೆ. ಕಾಸಿಲ್ಲ ಗೈಸ್, ಮತ್ತು ಆದರೆ 500ಗೆ ಕೇಳೋಣ ಅಮ್ಮ ಹತ್ರ, ಕೊಟ್ಟರೆ ಹೋಗೋಣ, ಇಲ್ಲಾಂದ್ರೆ ಹೋಗೋಣ. ಸೊ ಗೈಸ್, ಇವಾಗ ರೆಡಿಯಾಗಿದ್ದೀನಿ. ಅದೇ ಅಮ್ಮನ ಬರ್ತಾನಂತ ಹೇಳಿದ್ನಲ್ಲ ಗೈಸ್, ಅವನು ಬರ್ತಾ ಇದ್ದಾನೆ. ರೆಡಿಯಾಗಿದ್ದೀರಿ, ಹೊಡೋಣ ಬನ್ನಿ. ನೀನು ಬಂದಿಲ್ಲ, ನಾನು ಪಿಕ್ ಮಾಡೋಕ್ಕೆ ಬರ್ತಾನೆ ಅವನು, ಹಾಗೆ ಓಡೋದೆ. ಬನ್ನಿ ಗೈಸ್. ಏನೋ ಶಿಷ್ಯ ಸಮಾಚಾರ? ಸೊ ಗೈಸ್ ನೋಡಿ, ಹರ್ಷ ಅಂದರೆ ಇವನೇ ಗೈಸ್, ಅವನ್ ತೇಜಸ್ ಅಂತ. ಇಲ್ಲಿದ್ದಾನೆ ನೋಡಿ, ಡ್ರೆಸ್ ಚೇಂಜ್ ಮಾಡ್ತಾವನೆ. ಗೈಸ್ ಫೈನಲಿ ನಾವು ಜರ್ಸಿ ತಗೊಂಡಾಗಿದೆ. ಏಯ್ ಸುಮ್ಮನೆ ರಯ್ಯ, ಉರ್ಕೊಂತಾನೆ ಗೈಸ್, ಯಾಕೋ ನಿಂಗಾಡ್ತಾನೆ. ಏಯ್ ತೋರ್ಸೋ ಸರಿ, ಒಂದೊಂದು ಮೇಲೆ ನಿಂತ್ಕೊ, ಒಂದು ಫಸ್ಟ್ ಇಳ್ಕೊ. ಏಯ್ ಹಿಡ್ಕೊಳ್ಳೋ, ಇದು ಹಿಂಗೆ ತೋರ್ಸು, ಹಿಂಗೆ. ಹಾಂ ನೋಡಿ ಗೈಸ್, ಇದು ಒಂದು. ಹಾಂ ಬಿಡು, ಹಾಂ ಒಂದು ಸುಮ್ಮನೆ ರಸ ಅದೆಲ್ಲ ಮಾಡಬೇಡ. ಇದು ಹಿಡ್ಕೊ, ರೊನಾಲ್ಡೋದು. ಇವಾಗ ರೊನಾಲ್ಡೋ, ಇದು ರೊನಾಲ್ಡೋದು ಗೈಸ್, ಇವಾಗ ತಗೊಂಡಿದ್ದು. ಬಿಡೋ, ಕೊಡೋ, ಸಾಕು, ಕೊಡೋ ಇಲ್ಲಿ, ಆಯ್ತಾ? ಆದ್ಮೇಲೆ ದಿಸ್ ಈಸ್ ಅವರ್ ಲವ್ ನೈಮಾರ್ ಜೂನಿಯರ್. ಸರಿ ಕೊಡು, ನೀನು ರೊನಾಲ್ಡೋ ಫ್ಯಾನ್ ಅಂತ ಮಾತಾಡ್ಬೇಡ. ತಗೋ ರೊನಾಲ್ಡೋದು. ಇದು ಜರ್ಸಿ ಅಂದ್ರೆ ಇವಾಗ ಇದು ಅಷ್ಟೇ, ಹಂಗೆ ಹೇಳಕ್ ಬರಲ್ಲ ಮುಂದೆ. ಎಲ್ಲರ ಹತ್ರ ಸಾಕಾಯ್ತು. ಬಿಡ, ಸರಿ ಹೋಗೋಣ. ಸಮಾಧಾನ ನೋಡಿ ಗೈಸ್, ಅವನ್ ತೇಜಸ್ ಅಂತ, ಇವನು ನನ್ನ ಫ್ರೆಂಡೆ. ಹಾಯ್ ಹೇಳೋ. ಹೋಗಿದ್ದೆ ಅದೇನೋ ಅದು ಹಂಗೆ ಎತ್ಕೊಂಡು ಹೋಯ್ತಾ ಇದೆಯಾ? ನೀಟಾಗಿ ಎತ್ಕೊಂಡು ಹೋಗೋ. ಒಂದು ಇಟ್ಬಿಟ್ಟು ಹೋಗೋ, ದೊಡ್ಡದು ನನ್ ಕೊಡೋ. ನಾನು ಜಾಸ್ತಿ ಓಡಾಡಿ ನಾನು ಎತ್ತಿ ಕೂತೀನಿ ನಿಮ್ಮ ಮಗನೇ. ಅರ್ಬಂಡೆ ನೀವು ಕಿತ್ತಾಕ್ಬಿಡ್ತೀನಿ ನೋಡಿ, ಪ್ಯಾಂಟ್ ಇದ್ರಲ್ಲಿ ಹಾಕೊಂತೀನಿ. ಹೋಗೋಕ್ ಬೈ ಸರ್ ಗೈಸ್, ಹೋಯ್ತಾ ಇದ್ದಾನೆ. ಹೌದಾ, ಅಷ್ಟೇ ಅಮನ್. ಸೊ ಗೈಸ್, ನಮ್ಮ ಹರ್ಷ ಹತ್ರ ದುಡ್ಡಿದ್ದು
ಅದಕ್ಕೆ ಪಾರ್ಟಿ ಮಾಡೋಣ ಅಂತ ಬಂದಿದ್ದೀವಿ. ಪಾರ್ಟಿ ಅಂದರೆ ಏನಿಲ್ಲ, ಪಾರ್ಟಿ ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ತಿನ್ನಕ್ಕೆ ಬಂದಿದ್ದೀವಿ ಅಷ್ಟೇ. ಇಲ್ಲಿ ತೇಜಸ್ ಅವರು. ಏನು ಅಂತೀಯ ನಿನ್ನ ಬಗ್ಗೆ ಏನಾರು ಹೇಳು. ನನ್ನ ಹೆಸರು ತೇಜಸ್. ತೇಜಸ್ ಮತ್ಲಬ್ ಓ ಅಲಗಿ ಲೆವೆಲ್ಗೆ ಬಂದಾತ. ಆದ್ಮೇಲೆ ನೀನು ಹೇಳೋ ನಿನ್ನ ಬಗ್ಗೆ ಹೇಳೋ. ಹಲೋ ಗಾಯ್ಸ್, ನನ್ನ ಬಗ್ಗೆ ನಿಮ್ಗೆ ಗೊತ್ತಿರೋದೆ, ಅದಕ್ಕೆ ನಾನು ಹೇಳೋಕೆ ಇಷ್ಟಪಡಲ್ಲ. ಇವ್ನು ಹೇಳ್ತಾನೇನೋ ಇದ್ರೂ. ಹೆಲೋ ಗೈಸ್ ಅಲ್ಲ, ಹೆಲೋ ಗಾಸ್. ಹಲೋ ಗೈಸ್, ಅಮ್ಮನ ಹೋದ ತಕ್ಷಣ ಸ್ವಲ್ಪ ಬೇಜಾರಾಗ್ಬಿಟ್ಟೈತೆ. ಹೊರಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಬನ್ನಿ. ಅಮ್ಮನ ಬಾಯಲ್ಲ ನೀವು ಇವ್ನ ಮುಖ ನೋಡ್ಬೇಕಿತ್ತು ಗಾಯ್ಸ್, ಒಳ್ಳೆ ನಾಯಿ ತಿಕ್ಕ ಆದಂಗೆ ಆಗಿತ್ತಂತ. ಸೊ ಗೈಸ್, ಇವಾಗ ಮನೆಗೆ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು ಗೈಸ್. ನಾನು ಗೊತ್ತಿಲ್ಲ. ಕ್ಲಾರಿಟಿ ಹೊರಗಡೆನೇ ಚೆನ್ನಾಗಿದೆ. ಸೊ ಬನ್ನಿ ಪರವಾಗಿಲ್ಲ, ಮಳೆ ಕರೆಂಟ್ ಬರೋ ಅಂತ ಕಾಯೋಣ. ಗೈಸ್, ಮಳೆ ಬಂತು, ಹಾಗೆ ಕರೆಂಟ್ ಹೋಗ್ಬಿಡ್ತು. ಫೋನಲ್ಲಿ ಚಾರ್ಜ್ ಇಲ್ಲ ಅಂದ್ಬಿಟ್ಟು ನಾನು ಹಾಗೆ ಸುಮ್ಮನೆ ಹಾಲಲ್ಲಿ ಬಿದ್ದಿದ್ದೆ, ನಿದ್ದೆ ಬಂದುಬಿಡ್ತು, ಮಲಗಿಬಿಟ್ಟಿದ್ದೀನಿ. ಆಮೇಲೆ ಮತ್ತೆ ರೂಮಿಗೆ ಬಂದು ಮಲಗಿಬಿಟ್ಟು ಇವಾಗ 8 o'clock ಆಗಿದೆ ಗೈಸ್. ಇವಾಗ ಏನಂದರೆ, ನಮ್ಮ ಜರ್ಸಿಗಳ್ನ ಒಂದು ಕರೆಕ್ಟ್ ಜಾಗದಲ್ಲಿ ಎತ್ತಿಡೋಣ. ಮತ್ತೇನೋ ಗೈಸ್, ಅಮ್ಮನ ಫ್ಲ್ಯಾಪ್ ಇತ್ತೆ ನಾನು. ಹಾಗೆ ಹರ್ಷ ತೇಜಸ್ ಒಬ್ಬನೇ ಗೈಸ್ ನನಗೆ ಈ ವರ್ಷ ಸಿಕ್ಕವನು. ಇನ್ನಿಬ್ಬರೇನು ನನಗೆ ಅವಾಗಲಿಂದ ಫ್ರೆಂಡ್ಸು. ಅವರಿಬ್ಬರು ಅಟ್ ಎ ಟೈಮ್ ಸ್ಕೂಲ್ ಬಿಟ್ಟಿದ್ರು ಗೈಸ್, ಮತ್ತೆ ಸ್ಕೂಲ್ ಬಿಟ್ಟು ಬಂದು ಜಾಯ್ನ್ ಆದರು. ಹಾಗೆ ನಾನು ಸ್ಕೂಲ್ ಚೇಂಜ್ ಮಾಡಿದೆ. ಹರ್ಷ ಕೋಇನ್ಸಿಡೆನ್ಸ್ ನೋಡಿ ಗೈಸ್, ಹರ್ಷ ಸ್ಕೂಲ್ ಚೇಂಜ್ ಮಾಡಿ ಹಾಸ್ಟೆಲ್ಗೆ ಹೋಗಿದ್ದ. ಆ ಸ್ಕೂಲಿಂದ 9th 10th ಈ ಸತಿ ಮತ್ತು ನಾನು ಓದ್ತಿದ್ನಲ್ಲ ಆ ಸ್ಕೂಲ್ಗೆ ಬಂದಿದ್ದ. ಅದು ನಾನು ನೋಡಿ ಅವತ್ತು ಫುಲ್ ಶಾಕ್ ಆಗಿಬಿಟ್ಟೆ ಗೈಸ್. ಅವಾಗ ಹೋದ ಅವನು 7th ಹೋಗ್ಬಿಟ್ಟಿದ್ದ ಅವನು. 5th ಫ್ರೆಂಡ್ಸು, 5th 4th ಅಮ್ಮನ ನೋಡಿ ಫುಲ್ಲು ಅಮ್ಮನ ನೀಟಾಗಿ ಮಾತಾಡಿಸ್ದ, ಎಲ್ಲ ಕರೆಕ್ಟಾಗಿತ್ತು ಗೈಸ್. ಅಮ್ಮನ ಜೊತೆ ಅಮ್ಮನ ಎಂತೆ ಇರಬೇಕಾಯ್ತು ಗೈಸ್ ಅವನ ಜೊತೆ. ಬ್ರೆಜಿಲ್ ಗೈಸ್, ಬಿಕಾಸ್ ಆಫ್ ನೈಮಾರ್ ಈ ಟೀಮ್ ನಂಗೆ ಸಪೋರ್ಟ್ ಮಾಡೋದು. ಸೊ ಬರೀ ಕರೆಕ್ಟ್ ಪ್ಲೇಸಲ್ಲಿ ಎತ್ತಿಡೋಣ. ಇದು ಅಷ್ಟೇ ಗೈಸ್, ನಂಗೆ ರೊನಾಲ್ಡೋನು ಇಷ್ಟ. ಸೊ ಇದು ನಾನು ಅಮ್ಮನೂ ರೆಡ್ ಕಲರ್ ಕೋರ್ಸ್ಗಳು ಇಸ್ಕೊಂಡಿದ್ದ, ಅದು ನಾನು ಇಸ್ಕೊಂಡೆ. ಇದು ಚೆನ್ನಾಗಿದೆ ಅಂದ್ಬಿಟ್ಟು. ಆಮೇಲೆ ಇದು ಫಸ್ಟ್ ತಂದಿದ್ದು. ಇದು ಹಾಕೆಲ್ಲ ಗೈಸ್, ಹೊರಗಡೆ ಹೋಗೋವಾಗ ಆ ಥರ ಅಲ್ಲ ನೋಡಿ. ಮತ್ತು ದಿಸ್ ಒನ್ ಇದೇ ಮೋಸ್ಟ್ ಹಾಕಿರೋದು ನೈಮಾರ್ ಜೂನಿಯರ್ ಎವ್ರಿಬಡಿ. ನೋಡು ಗೈಸ್, ನಾನು ನಮ್ಮ ಅಕ್ಕ ಐಸ್ ಕ್ರೀಮ್ ತಗೋಬೇಕು. ಸೊ ಗೈಸ್ ನೋಡಿ, ಐಸ್ ಕ್ರೀಮ್ ತಗೊಂಡು ನಮ್ಮ ಅಕ್ಕ ನಾನು ಬಿಡ್ತಾನೆ ಇಲ್ಲ. ನೋಡಿ ಮಾಡಲ್ಲ, ಬಿಟ್ಟರೆ ಮಾಡ್ತೀನಿ. ಹಾಂ, ಬಿಟ್ಲು. ಇದೇನು ನೋಡ್ಕೊಂಡಿರೋಕ್ಕಾಗಲ್ಲ ನನಗೆ ಗೈಸ್. ನಾನು ಮಾತ್ರ 40 rupees ತೊಗೊಂಡು ಎಲ್ಲರೂ ಕಮ್ಮಿ ಇರೋದು. ಸೊ ನಾನು ಇವತ್ತು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಸ್ವಲ್ಪ ಹ್ಯಾಪಿಯಾಗಿದ್ದೀನಿ ಇವತ್ತು. ನಾಳೆ ನಾನು ಹ್ಯಾಪಿಯಾಗಿದ್ದರೆ ಸಾಕು ಅಂತ ಇದ್ದೀನಿ. ಸ್ಕೂಲ್ ಬೇರೆ ಹ್ಯಾಪಿಗಿರೋಕ್ಕೆ ಆಗಲ್ಲ ನಾಳೆ. ಓಪನ್ ಮಾಡಿ ಇಡಿಯಟ್ ಫೆಲೋ. ವಾವ್ ಫಾ ಸೋನಿ ಗೈಸ್, ಮನೆಯೊಳಗೆ ಹೋಗ್ಸಿದ್ದೀನಿ. ಸ್ಕ್ರಾಚ್ ಆಗಿ
ಸೊ ಗೈಸ್ ನಾನು ಐಸ್ ಕ್ರೀಮ್ ತಿಂತಾ ಇದ್ದೀನಿ. ನಾವಿಬ್ರು 100% ಗೆಲ್ತೀವಿ. ಯಾಕಂದ್ರೆ ಒಂದು ಶಾರ್ಪ್ ತಲೆ, ಒಂದು ಯಂಗ್ ತಲೆ. ಸೊ ಗೈಸ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ನಿಂಗ್. ಸೊ ಇವಾಗ ಹೊರಡ್ತಿದ್ದೀನಿ ಗೈಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇದ್ದಂತ ಅಲ್ಲಿವರೆಗೂ ಜೈ ಶ್ರೀರಾಮ್, ಜೈ ಶ್ರೀರಾಮ್.